ಈಗ ಈ ಯೂಟ್ಯೂಬ್ ಚಾನಲ್ ಬಗ್ಗೆ ಬಹಳಷ್ಟು ಜನರಿಗೆ ಗೊತ್ತಿರೋದಿಲ್ಲ. ಏನೋ ಒಂದು ಓಕೆ 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 ಮಾಡ್ತಾ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಆಗ್ಬಿಟ್ಟಿರುತ್ತೆ. ಒಂದು ವರ್ಷದಲ್ಲಿ ಇಷ್ಟು ವ್ಯೂಸ್ ಆಗಬೇಕು ಅನ್ನೋದು ಇರುತ್ತೆ ಮೊನಿಟೈಸೇಷನ್ಗೆ ಅಂತ. ಇನ್ ಕೇಸ್ ಇಫ್ ದೇ ಆರ್ ಇನ್ಆಕ್ಟಿವ್, ಯೂಟ್ಯೂಬ್ ಚಾನಲ್ ಅಂತ ಕ್ರಿಯೇಟ್ ಆಗಿ ಏನೂ ಹಾಕಿಲ್ಲ, ಅದರಲ್ಲಿ 5 ವರ್ಷ ಆಗಿದೆ, ಅದ್ರದ್ದು ಕಥೆ ಏನು? ಹೊಸದಾಗಿ ಶುರು ಮಾಡಬೇಕಾ ಅಥವಾ ಅದೇ ಮಾನಿಟೈಸ್ ಆಗುತ್ತಾ? ಇಲ್ಲ ನೋಡಿ, ಇವಾಗ ಆ ಥರ ಇದ್ದಾಗ ಹೊಸದಾಗಿ ಕ್ರಿಯೇಟ್ ಮಾಡ್ಕೊಳ್ಳೋದು ಬೆಟ್ರು. ಬಟ್ ನೀವು ಏನೇ ಮಾಡಬೇಕಂದ್ರೂ ತಿಳ್ಕೊಂಡು ಮಾಡಿದ್ರೆ ಮಾತ್ರ ನಿಮ್ಗೆ ವರ್ಕೌಟ್ ಆಗೋದು. ಓಕೆ, ಈಗ ನಮ್ಮ ಅಣ್ಣಗೆ ಹೇಳ್ಕೊಡೋರು ಯಾರೂ ಇರಲಿಲ್ಲ. ಸೊ ಅವರು ಇಂಟರ್ನೆಟಲ್ಲಿ ರಿಸರ್ಚ್ ಮಾಡ್ಕೊಂಡು ಅವರಿಗೆ ತಿಳ್ಕೊಳಕ್ಕೆ ಎಷ್ಟೋ ವರ್ಷ ಹೋಗಿ ನಂದು ನೋಡಿ 90ನಲ್ಲಿ ಅವ್ರು IT ಯಲ್ಲಿ ಮ್ಯಾನೇಜರಾಗಿ 2.5 ಲಕ್ಷ ಸ್ಯಾಲ್ರಿ ಬರ್ತಿತ್ತು. ಅವಾಗ ಬಿಟ್ಟಿದ್ದು, ಯಾಕಂದರೆ ನನ್ನ 90ನಲ್ಲಿ 4.5 ಲಕ್ಷ ಬರ್ತಿತ್ತು. ಇವನು 10th ಫೇಲಾಗಿ ಡಿಪ್ಲೊಮಾ ಪೇ ಹಿಂಗೆ ಮಾಡ್ತಿದೆ ಅಂತ ಅವ್ರಿಗೆ ಶುರು ಆಯ್ತದ. ಸೊ ನಮ್ಮಲ್ಲಿ ಹೆಂಗಂದರೆ ಅವರೊಂದು ಕ್ಲೂ ಕೊಟ್ಟರು, ನಾನು ಅದಕ್ಕೆ ರಿಸ್ಕ್ ತೊಗೊಂಡು ಫುಲ್ ಟೈಮ್ ಬಂದೆ. ನಾನು ಹೆವಿಯೆಸ್ಟ್ ಮಿಸ್ಟೇಕ್ ಮಾಡಿದ್ದೀನಿ ಅಂತಂದ್ಬಿಟ್ಟು ನನ್ನ ಮಿಸ್ಟೇಕ್ಸನ್ನು ಸಾಲ್ವ್ ಮಾಡಿಬಿಟ್ಟು ಇದನ್ನು ಯಾಕೆ ಬೇರೆಯವ್ರಿಗೆ ಹೇಳ್ಕೊಡ್ದು ಅಂತ ಅವ್ರು ಟ್ರೈನಿಂಗ್ ಶುರು ಮಾಡಿದ್ರು. ಸೊ ಇವಾಗ ನೀವು ಒಂದಿಷ್ಟು ಚಾನಲ್ ಎಷ್ಟೋ ವರ್ಷದಿಂದ ಸ್ಟಾರ್ಟ್ ಮಾಡಿರ್ತೀರ, ನಿಮ್ಗೊಂದು 100 ಜನನೋ ಎಷ್ಟೋ ಜನ ಫಾಲೋವರ್ಸ್ ಇದೆ, ಸಬ್ಸ್ಕ್ರೈಬರ್ ಇದ್ದಾರೆ ಅಂತ ತಿಳ್ಕೊಳ್ತೀರಾ. ನೀವೊಂದು 3 ವರ್ಷ ಆದ ತಕ್ಷಣ ಒಂದು ವೀಡಿಯೋ ಹಾಕ್ಬಿಡ್ತೀರಾ. ಫಸ್ಟು ಅವರು ನಿಮ್ಮನ್ನು ನ್ಯಾಚುರಲ್ ಆಗಿರೋ ಫಾಲೋವರ್ಸ್ ಬಂದಿದ್ದರು ಅಂತಂದರೆ ಓಕೆ, ರಿಲೇಟಿವ್ ಫ್ರೆಂಡ್ಸ್ ಆಗಿದ್ದರೆ ನಿಮ್ದು ಅಲ್ಲೇ ಫಸ್ಟ್ ವೀಡಿಯೋ ಅಲ್ಲೇ ಡ್ರಾಪ್ ಹೊಡೆದು ಬಿಡುತ್ತೆ ಮತ್ತೆ. ಓಕೆನಾ? ನೆಕ್ಸ್ಟ್ ಇವಾಗ ಅದನ್ನು ಮಾಡಪ್ಪಲ್ಲಿಂದ ನೀವು ತುಂಬ ಸೀರಿಯಸ್ಸಾಗಿ ಮಾಡ್ತೀನಿ ಅಂತಂದರೆ ಹೊಸ ಚಾನಲ್ ಮಾಡ್ಕೊಂಡ್ರೆ ಇಮಿಡಿಯೇಟಾಗಿ 3 ಮಂತ್ಸ್ ಒಳಗಡೆ ಚಾನಲ್ ಮಾನಿಟೈಸ್ ಮಾಡ್ಕೊಂಡು ಅರ್ನ್ ಮಾಡೋಕ್ಕೆ ಶುರು ಮಾಡ್ಬೋದು. ಬಟ್ ತುಂಬ ಫೋಕಸ್ ಮಾಡಬೇಕು. ನಾಟ್ ಈಸಿ. ಇಲ್ಲ, ಅಷ್ಟು ಈಸಿ ಅಲ್ವೇ ಅಲ್ಲ. ಯಾಕಂದರೆ ನಮಗೆ ನೋಡಿ 1.5 ವರ್ಷದ ಮೇಲೆ 6,500 ದುಡ್ಡು ಬಂದಿದ್ದು. ಈಗ ಒಬ್ಬೊಬ್ಬರು 15 ಡೇಸಲ್ಲೇ ಮಾನಿಟೈಸ್ ಮಾಡ್ಕೊಂಡು 15 ಡೇಸಲ್ಲೇ ಅರ್ನ್ ಮಾಡ್ತಾರೆ. ನಮ್ಮ ಅಣ್ಣ ಸ್ಟೂಡೆಂಟ್ ಒಬ್ಬರು 7 ಡೇಸಲ್ಲೇ ಮಾನಿಟೈಸ್ಡು. 7 ಡೇಸ್. ಅದು ಅವರು ಸುಮಾರು ಏಜ್ ಆಗಿದೆ ಅವರಿಗೆ. ಸೊ ಮೇನ್ ಫೋಕಸ್ ಏನಂತಂದರೆ ಯೂಟ್ಯೂಬ್ ಯಾರೇ ಮಾಡಬೇಕು ಅಂತಂದರೆ ಫ್ರೆಶ್ ಸ್ಟಾರ್ಟ್ ಮಾಡೋದು ಬೆಟರ್. ಹಳೆ ಚಾನಲ್ ಇದ್ರೆ ಅದನ್ನು ಮುಟ್ಟೋದು ಹೋಗೋಕ್ಕಿಂತಲೂ ಹೊಸದಾಗಿ ಮಾಡಿದ್ರೆ ಬೆಟರ್. ಸೊ ಅದನ್ನ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಆಗಿರುತ್ತೆ ಅಂದ್ರೆ ಹಾಗೆ ಮೂವ್ ಆಗ್ತಾನೆ ಇರುತ್ತದು. 1 ವರ್ಷ 2 ವರ್ಷ ಮತ್ತೆ ಅದು 365 ಡೇಸ್ ಅಂತ ತೊಗೊಳೋದು ಅದು. ಸೊ ಬಟ್ ಅದು ಮಾಡೋಕ್ಕಿಂತಲೂ ಹೊಸದು ಮಾಡೋಕ್ಕಂದ್ರೆ ಅದು ಈಸಿ. ಹೊಸದು. ಓಕೆ, ಹಿಂಗಿದ್ದೇ ರೂಲ್ಸ್ ಅಂತ ಇದೆಯಾ? ಅಂದರೆ ಇಷ್ಟೇ ವಿಡಿಯೋಸ್ ಹಾಕಿದ್ರೆ ಇಷ್ಟು ವ್ಯೂಸ್ ಬರುತ್ತೆ ಅಂತ? ಇಲ್ಲ, ಆ ಥರದ್ದು ಯಾವುದೂ ಇಲ್ಲ. ಸೊ ಬೇಸಿಕಲಿ ಯೂಟ್ಯೂಬು ರೂಲ್ಸ್ ರೆಗ್ಯುಲೇಷನ್ ಯಾಕೆ ಮಾಡಿದ್ರು ಅಂದರೆ 17 ಮುಂಚೆ ಸುಮಾರು ಜನ ಕಂಟೆಂಟ್ ಕ್ರಿಯೇಟರ್ದು ಬೇರೆಯವರು ಕಾಪಿ ಮಾಡ್ಕೊಂಡು ಅಪ್ಲೋಡ್ ಮಾಡೋಕ್ಕೆ ಶುರು ಮಾಡಿದರು. ಅದಕ್ಕೋಸ್ಕರ ಅವಾಗ ರೂಲ್ಸನ್ನು ತೊಗೊಂಬಂದ್ರು. ಅವರು ಯಾರು ಓನಾಗಿ ಮಾಡಬೇಕಂತಿದ್ದಾರೋ ಅಂಥವ್ರು ಮಾಡಲಿ. ಅದು ನಿಮ್ಮ 1000 ಸಬ್ಸ್ಕ್ರೈಬರ್ 4000 ವಾಚ್ ಅವರ್ಸ್ ಅಂತ ಅನ್ಸುತ್ತಲ್ಲ, ಅದು ದೊಡ್ಡ ಕಷ್ಟ ಅಲ್ಲ ಅದು. ಓಕೆ, ನೀವು ಕರೆಕ್ಟಾಗಿ ಮಾಡೋಕ್ಕೆ ಶುರು ಮಾಡೋದು, ಡೆಡಿಕೇಟೆಡ್ ಆಗಿ ಮಾಡೋಕ್ಕೆ ಶುರು ಮಾಡಿದ್ರೆ. ನೀವು ಈಗ ಎಲ್ಲೋ ಒಂದು ಕಡೆ ಅಂದ್ಕೊಳ್ಳಿ, ಒಂದು ತಿಂಗಳಿಗೆ 25,000 ರೂಪಾಯಿ ಸ್ಯಾಲ್ರಿ ಇದೆ ಅಪ್ಪ, ಕೆಲ್ಸಕ್ಕೆ ಹೋಗ್ತೀರತ್ತಂದರೆ 25 ದಿವಸ ಅಲ್ಲಿ ವರ್ಕ್ ಮಾಡ್ತಾರೆ ಅಂದರೆ ಇಲ್ಲಿ 25 ದಿವಸ ಮಾಡಿದ್ರೆ 1 ತಿಂಗಳಲ್ಲಿ ಚಾನಲ್ ಮಾನಿಟೈಸ್ಡ್ ಆಗುತ್ತೆ. ಬಟ್ ಮಾಡಲ್ಲ, ಯಾರೂ ಮಾಡಲ್ಲ. ಯಾಕಂದರೆ ಎಲ್ರಿಗೆ ಹೆಂಗಾಗಿದೆ ಅಂದರೆ ನೀವು ಕೆಲ್ಸಕ್ಕೆ ಹೋಗಬೇಕು, ಈ ತಿಂಗಳು ಎಂಡಿಂಗ್ಗೆ ದುಡ್ಡು ಬರಬೇಕು. ಬಟ್ ಇದರಲ್ಲಿ ಹಂಗಿರಲ್ಲ. ಲವ್ಲಿ. ಸೊ ಆ ಥರ ಕತೆ. ಈಗ ಫಾರ್ ಎನ್ ಎಕ್ಸಾಂಪಲ್ ಒಂದು ವರ್ಷ ಅವ್ರು ಆ್ಯಕ್ಟಿವ್ ಇದ್ದರು, ಆಮೇಲೆ 1-2 ವರ್ಷ ಇನ್ಆ್ಯಕ್ಟಿವ್ ಆದರು, ಚಾನಲ್ ಕಥೆ ಏನು? ನೋಡಿ, ಇವಾಗ ನೀವು ಬಿಟ್ಬಿಟ್ರೆ ಯೂಟ್ಯೂಬ್ ಬಿಟ್ಬಿಡತ್ತೆ ನಿಮ್ಗೂ. ಇವಾಗ ಏನಂತಂದರೆ ನೀವು ಆ್ಯಕ್ಟಿವ್ ಆಗಿದ್ದರೆ ವ್ಯೂಸ್ ಬರ್ತಾನೆ ಇರುತ್ತೆ. ನೀವು ಇನ್ಆ್ಯಕ್ಟಿವ್ ಆದರೆ ಅದನ್ನು ಇನ್ಆ್ಯಕ್ಟಿವೇ. ಬಟ್ ಏನಂದರೆ ನಿಮ್ಮ ಇರೋ ವೀಡಿಯೋಸನ್ನು ಎವರ್ಗ್ರೀನ್ ಕಂಟೆಂಟ್ ಇತ್ತು ಅಂತಂದರೆ ಪ್ರತಿ ತಿಂಗಳಿಗೂ ದುಡ್ಡು ಬರ್ತಿರುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ನಾನು 17 ಫುಲ್ ಟೈಮ್ ಹೋಗಿದ್ದು, 21ಗೆ ನಾನು ಬಿಟ್ಬಿಟ್ಟೆ ಯೂಟ್ಯೂಬ್, ನೆಕ್ ಪೇನ್ ಇದೆ ಅಂತಂದ್ಬಿಟ್ಟು. ಸೊ 21ನಲ್ಲಿ ನಾನು ಬಿಟ್ಟರೂ ಕೂಡ ಇವಾಗಲೂ ಪ್ರತಿ ತಿಂಗಳಿಗೂ ನಾನು ದುಡ್ಡು ಬರುತ್ತೆ. ಸೊ ಅದನ್ನ ಏನಂತಂದರೆ ನೀವು ಯೂಟ್ಯೂಬು ಮಾಡಬೇಕು ಅಂತಂದರೆ ಶಾರ್ಟ್ ಟರ್ಮಲ್ಲಿ ದುಡ್ಡು ಮಾಡಬೇಕಂತ ಹೋಗ್ಬಿಡ್ಬೇಕು. ಪ್ರತಿದಿನ ಟೈಮ್ ಹಾಕಿದ್ರೆ ಪ್ರತಿದಿನ ಒಂದು ಕಂಟೆಂಟ್ ಕ್ರಿಯೇಟ್ ಮಾಡ್ಬೋದು. ಎಕ್ಸ್ಪೆಷಲಿ ಇವಾಗ ಶಾರ್ಟ್ ಅಂದರೆ ರೀಲ್ಸ್ ವೀಡಿಯೋಸು, ಶಾರ್ಟ್ಸ್ ವೀಡಿಯೋಸ್ ಹಾಕೋರಿಗೆಲ್ಲ ತುಂಬ ಈಸಿ, ದಿನಕ್ಕೆ 10 ಮಾಡ್ಬೋದು ಅವರು. ಯಾಕಂದ್ರೆ ನಮ್ಮದು ಒಂದು ಪ್ರಾಜೆಕ್ಟ್ ಮಾಡೋಕ್ಕೆ ಏನಿಲ್ಲ ಅಂತಂದರೂ ಅಂದ್ಕೊಳ್ಳಿ ಒಂದು 10-12 ಅವರ್ ತೊಗೊಳ್ಳೋದು. ಎಡಿಟಿಂಗ್ ಮಾಡೋಕ್ಕೆ ಒಂದು 4ರಿಂದ 8 ಅವರ್ ಟೈಮ್ ಹಾಳು ಮಾಡಿದ್ದೇವೆ ನಾವು. ಯಾಕಂದರೆ ನಮಗೂ ಹೇಳ್ಕೊಡೋರು DSLR ಕ್ಯಾಮ್ರಾದಿಂದ ಲ್ಯಾಪ್ಟಾಪ್ಗೆ ಹಾಕು, ಅಲ್ಲಿಂದ ಎಡಿಟಿಂಗ್ ಮಾಡೋರು ಲ್ಯಾಪ್ಟಾಪ್ ಸ್ಲೋ ಇರೋದು, ಅಲ್ಲಿ ಜಾಮ್ ಆಗೋದು. ಬಟ್ ಇವಾಗ ಐಫೋನಲ್ಲೆಲ್ಲ 15 ನಿಮಿಷದಲ್ಲಿ ಮುಗಿಸ್ಬಿಡ್ತೀನಿ ನಾನು ಇವಾಗ ಹೇಳ್ಬೇಕಂತಂದ್ರದು. ಸೊ ಆಗುತ್ತೆ ಅಂದರೆ. ಸೊ ಐಫೋನ್ ಇದ್ರೆ ಈಸಿ ಅಂತೀರಾ?
ಐಫೋನ್ ಅಂತ ಹಂಗಂತೇನಿಲ್ಲ, Okay. ಫೋನ್ ಅಂದು ರೆಕಾರ್ಡಿಂಗ್ ಅಲ್ಲೇ ಮಾಡಿ ಎಡಿಟಿಂಗ್, ಬಟ್ ಸ್ವಲ್ಪ ಸ್ಪೀಡ್ ಇರೋ ಫೋನ್ ಇದ್ದರೆ ಓಕೆ. ಬಟ್ ಐಫೋನ್ ಅನ್ನೋದು ನಿಮ್ಮ ಕ್ಲಾರಿಟಿ ಒಂದು DSLRಗೆ ಕಂಪೇರ್ ಮಾಡ್ಬೋದು. Okay. ಈಗ ನಮ್ದು 2 DSLR ಎರಡೂ ಮೂಲೆಗೆ ಇಟ್ಬಿಟ್ಟಿದೆ ಹೇಳ್ಬೇಕಂದ್ರೆ. ಹೌದಾ? iPhone ಮೊಬೈಲು ನನ್ನ ಆ್ಯಕ್ಚುಲಿ ಐಫೋನ್ ಇಷ್ಟನೇ ಇರ್ತಿತ್ತಿಲ್ಲ. ನಮಗೆ ಎಂಪ್ಲಾಯಿಗಳು ಹುಡುಗರು ಬಂದುಬಿಟ್ಟು ಸರ್ ನೀವು ಐಫೋನ್ ಇಟ್ಕೊಳ್ಳಿ ಸರ್, ನನಗದು ಬೇಡಪ್ಪ ಅಂತ ನಂದು ಯಾವುದಾದ್ರು ನಾರ್ಮಲ್ ಸ್ಯಾಮ್ಸಂಗ್ ಫೋನ್ ಇಟ್ಕೊಂಡು ಓಡಾಡ್ತಿದ್ದೆ. ಅವ್ರು ಹಿಂಗೆ ಹೇಳ್ತಾ ಇರಿ ಸರ್ ನಾನು ತೊಗೊಂಬರ್ತೀನಿ, ಒಂದು ವೀಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ ಅಂತಂದು. ಇವನು ಏನು ಹಿಂಗೆ ಹೇಳ್ತಾನಲ್ಲ ಅಂತಂದು ಸರಿ ತೊಗೊಂಬ ಅಂತಂದು ಅವ್ರು ಬಂದು ಒಂದು ವೀಡಿಯೋ ನಂದೇ ರೆಕಾರ್ಡಿಂಗ್ ಮಾಡಿ ತೋರಿಸಿದಾಗ ಓ ಏನೋ ಇದೆಯಪ್ಪ ಅಂಥೇಳಿ ಕಲಿಬೇಕಂತಂದರೆ ಯಾರಿಂದನೂ ಕಲಿಬೋದು. ನನ್ನ ಎಂಪ್ಲಾಯ್ ಆಗಿರ್ಬೋದು, ಅವ್ರು ತಿಳ್ಕೊಂಡಿರ್ತಾರೆ, ಬಟ್ ಯೂಟ್ಯೂಬ್ ಮಾಡೋಕ್ಕಾಗದೇ ಇರ್ಬೋದು ಅವ್ರ ಹತ್ರ. ಬಟ್ ಯಾವನು ಪ್ಲಸ್ ತೊಗೊಂಡಿರ್ತಾನೆ ಅವನೇ ಮುಂದೆ ಹೋಗೋದು ಫೈನಲ್ ಆಗಿ. ಸೊ ಅವಾಗ ಇಟ್ಕೊಂಡು ಐಫೋನ್ ತೊಗೊಂಡೆ, ಅಲ್ಲೊಂದು 2-3 ಐಫೋನ್ ಇವಾಗ ಇಟ್ಕೊಂಡಿರೋದು ಅದ್ರದ್ದೇ. ಸೊ ಬಟ್ ಎಲ್ಲ ವೀಡಿಯೋ ಅದರಿಂದನೇ ಮಾಡೋದು ಇವಾಗ. ಕನ್ಸಿಸ್ಟೆನ್ಸಿ ಇಂಪಾರ್ಟೆಂಟ್ ಅಂತೀರಿ? ಹೌದು, ಯೂಟ್ಯೂಬ್ ಪಕ್ಕ. ನೀವು ಎಷ್ಟು ವರ್ಷನಾದರೂ ಮಾಡಿ, ಜೊತೆಗೆ ಯೂಟ್ಯೂಬ್ ಅನ್ನೋದು ಹೆಂಗತ್ತಂದರೆ 30 ವರ್ಷ ಮಾಡೋಂಥದ್ದಂತೂ ಅಲ್ಲೇ ಅಲ್ಲ ಇದು. ಆಮೇಲೆ ಅಷ್ಟು ತಲೆನೂ ರನ್ ಆಗಲ್ಲ. ನಿಮ್ಗೆ ಏನೇ ಇದ್ದರೂ ಶಾರ್ಟ್ ಟರ್ಮಲ್ಲಿ ದುಡ್ಡು ಮಾಡ್ಕೋಬೇಕು, 5-6 ವರ್ಷದಲ್ಲಿ ಮಾಡ್ಕೊಂಬಿಟ್ರೆ ನಿಮ್ಮ ಲೈಫ್ಗೆ ಆಗಷ್ಟಂತೂ ದುಡ್ಡು ಬರುತ್ತೆ. ಇವಾಗ ನಾನು ಯೂಟ್ಯೂಬ್ ಬಿಟ್ಟಾದ ತಕ್ಷಣ 70 ಲಕ್ಷ 75 ಲಕ್ಷ ಬಂದಿರುತ್ತೆ ನನಗೆ. ಯಾವ ಜಾಬಲ್ಲಿ ಬರುತ್ತೆ ಹೇಳಿ ನೀವು? ಯಾವ ಜಾಬಲ್ಲಿ ಬರಲ್ಲ. ಈಗ ನಾನು ಹೋಗ್ಲಪ್ಪ, ಈಗ ನಾನೊಂದು ಯಾವುದೋ ಒಂದು ಕಂಪ್ನಿಯಲ್ಲಿ 10 ವರ್ಷ 20 ವರ್ಷ ಆಯಿತು ಅಂತ ತಿಳ್ಕೊಳ್ಳೋಣ. ನಾನು ನಾಳೆ ಹೋಗಪ್ಪ ಅಂದರೆ ಹೋಗ್ತಾ ಇರಬೇಕು, ಏನು ಯೋಚನೆ ಮಾಡೋಂಗಿಲ್ಲ, ಏನು ಕೇಳೋಂಗಿಲ್ಲ. ನಾನು 20 ವರ್ಷ ಮಾಡಿ ಹೌದು ಮಾಡಿರಬೇಕು, ಪ್ರಯೋಜನ ಇಲ್ಲ. ಹೋಗಿ ಅಂದರೆ ಹೋಗಲೇಬೇಕು. ಸೊ ಡೈರೆಕ್ಟಾಗಿ ಒಂದು ಕ್ವೆಶ್ಚನ್ ಕೇಳ್ತೀನಿ, ಗಂಡು ಮಕ್ಕಳು ಸಂಬಳ ಕೇಳಬಾರ್ದಂತೆ? ಇಲ್ಲ ಹಂಗಂತೇನಿಲ್ಲ, ಕೇಳ್ತಿದ್ದೀನಿ. ಯಾಕೆಂದ್ರೆ ಯೂಟ್ಯೂಬ್ ಅಲ್ಲಿ ಎಷ್ಟು ಸಂಪಾದನೆ ಮಾಡಬಹುದು ಅನ್ನೋದು ಬಹಳ ಜನರ ಪ್ರಶ್ನೆ. ಎಷ್ಟು ದತ್ತ ಅವ್ರು ಇಲ್ಲಿವರೆಗೂ ಅರ್ನ್ ಮಾಡಿರೋದು ಎಷ್ಟು? ನಂದಂದ್ರೂ ಪಬ್ಲಿಕ್ಕಲ್ಲೇ ಇದೆ, ಯಾರು ಬಂದರೂ ನೋಡ್ತಾರೆ. ನಂದು ಇಲ್ಲಿವರೆಗೂ ಯೂಟ್ಯೂಬಲ್ಲಿ 3.70 crore ಯೂಟ್ಯೂಬಿಂದ ಅರ್ನ್ ಮಾಡಿರೋದು ಡೈರೆಕ್ಟಾಗಿ. ಸೊ ಇನ್ನು ಒಂದು ವೀಡಿಯೋ ಮಾಡೋಕ್ಕೆ ಎಲ್ಲ, ನಾನು ಪ್ರಮೋಷನ್ ವೀಡಿಯೋ ಮಾಡೋಕ್ಕೆ ಹತ್ತತ್ರ ಅದು ಒಂದು 20-25 lakh ಅರ್ನ್ ಮಾಡಿರ್ಬೋದು. ಆಮೇಲೆ ಫೇಸ್ಬುಕ್ಕಿಂದ ಒಂದು 25 lakh ಅರ್ನ್ ಮಾಡಿದ್ದೀನಿ. ಇನ್ಸ್ಟಾಗ್ರಾಮ್ದು ರೀಸೆಂಟಾಗಿ ಅಂದರೆ ಇಂಡೈರೆಕ್ಟಾಗಿ ಟ್ರೈನಿಂಗ್ ಮಾಡ್ತಿದ್ದೀನಿ ಅಲ್ವಾ, ಆಫ್ಲೈನ್ ಯೂಟ್ಯೂಬ್ ಮಾಸ್ಟರ್ ಕ್ಲಾಸು. ಸೊ ಅದರಿಂದ ಒಂದು 42 lakh ಅರ್ನ್ ಮಾಡಿದ್ದೀನಿ. ಸೊ ಅಂದರೆ ಬೇಸಿಕಲಿ ಹೇಳ್ಬೇಕಂದ್ರೆ ಆ್ಯಾವ್ರೇಜ್ ಪರ್ ಮಂತ್ ಅಂತ ತೆಗೆದ್ರೆ ಒಂದು 15,000 ಪರ್ ಡೇ ಅಂತ ತೆಗೆದ್ರೆ ಪರ್ ಡೇ 15,000. ಹೌದು. ಸೊ ಇದರ ಪರಿಶ್ರಮ ಒಂದು 10-12 ವರ್ಷ, ಅದು 14 ವರ್ಷ ಇಲ್ಲ ಒಂದು 5-6 ವರ್ಷನೇ ಅನ್ಕೊಳ್ಳಿ ಅಷ್ಟೇ. ಫುಲ್ ಟೈಮ್ ಅದು ಮುಂಚೆ ಬಂದಿದ್ದೆವು, ನಮಗೂ ಐಡಿಯಾ ಇರಲಿಲ್ಲ ಯೂಟ್ಯೂಬ್ ಹೆಂಗೆ ವರ್ಕ್ ಆಗುತ್ತೆ ಅಂತಂದ್ಬಿಟ್ಟು. ತಿಳ್ಕೊಂಡಾದ ತಕ್ಷಣನೇ ಲೆಕ್ಕ ಬರೋದು ಹೇಳ್ಬೇಕಂದ್ರೆ. ಅಲ್ಲಿವರೆಗೂ ನಮಗೇನು ಸಣ್ಣ ಪುಟ್ಟ ಅಮೌಂಟ್ ತೊಗೊಂಡಿದೆ ಅಷ್ಟೇ. ಬಟ್ 17ಇಂದನೇ ಲೆಕ್ಕ ನಂದು, 17 to 21 ಅಷ್ಟೇ. ಬಟ್ 21ಇಂದ ವರ್ಕ್ ಮಾಡಿಲ್ಲ. ಬಟ್ ಎಕ್ಸ್ಪೆಕ್ಟೇಷನ್ನು ದುಡ್ಡು ಬರಲೇಬೇಕು ಅಂತೇಳ್ಬಿಟ್ಟು ಅದು ಬಂದಿದೆ, ಖುಷಿ ಅಷ್ಟೇ ಅದು. ಈಗ ನನಗೆ ಜಾಬ್ ಹೋಗಿದ್ರೆ ಬರ್ತಾ ಇರಲಿಲ್ಲ, ನನ್ನ ನೆಕ್ ಪೇನ್ ಇದೆ ಅಂತ ಬಿಟ್ನಲ್ವಾ, ಈ ಜಾಬ್ ಬಿಟ್ರೆ ನನಗೆ ಬರ್ತಾ ಇಲ್ಲ. ಏನಾಗಿತ್ತು ಅದು ನೆಕ್ ಪೇನ್ದು? ನಮ್ದು ಏನಾಯಿತು ಅಂದರೆ, ಚಿಕ್ಕ ಏಜಿಂದ ನಾವು ಸೈಕ್ಲಿಂಗ್ ಹೊಡಿತಿದ್ದೆ, ತರಕಾರಿ ಎಲ್ಲ ಸೇಲ್ ಮಾಡೋದು. ಸೈಕಲ್ ಹೊಡೆದ್ರೆ ನೆಕ್ ಯಾವಾಗಲೂ ಬೆಂಡಿರೋದು. ಆಮೇಲೆ 2009 ಮೋರ್ ಮೆಗಾ ಸ್ಟೋರಲ್ಲಿ ಬಿಲ್ಲಿಂಗ್ ಕೌಂಟ್ರಲ್ಲಿ ಮಾಡ್ತಿದ್ದೆ. ಸೊ ಅಂದರೆ ಬಿಲ್ಲಿಂಗ್ ಕೌಂಟ್ರಲ್ಲಿ ಅಲ್ಲಿ ಒಂದು ₹100 ಜಾಸ್ತಿ ಸಿಗುತ್ತೆ ಅಂದರೆ ಇನ್ನೊಂದು 2-3 ಅವರ್ ಎಕ್ಸ್ಟ್ರಾ ಮಾಡೋದು. ಹಿಂಗೆ ಮಾಡ್ಕೊಂಡು ಯೂಟ್ಯೂಬ್ ಬಂದೆ, ನಮ್ದು ಯಾವಾಗಲೂ ಕಂಟೆಂಟ್ ಮಾಡಬೇಕಲ್ವಾ. ಸೊ ನಾವು ಫೋಕಸ್ಡ್ ಅನ್ನೋದು ಕ್ಯಾಮ್ರಾಗೂ ಡಿಸ್ಪ್ಲೇಗೂ ನೋಡ್ತಾ ಇರಬೇಕು, ಅಲ್ಲಿ ನೋಡ್ತಿರ್ಬೇಕು. ಯಾಕಂದ್ರೆ ಚಿಕ್ಕದು, ಯಾಕಂದ್ರೆ ಫುಲ್ ಝೂಮಿಂಗಲ್ಲಿ ತೆಗಿತಿದ್ದೆವು. ಅದನ್ನು ವರ್ಕ್ ಮಾಡಿ ಏನಾಯಿತು, ಇಲ್ಲಿ ನನಗೆ ಮೇಯ್ನ್ ಪೇಯ್ನ್ ಸ್ಟಾರ್ಟ್ ಆಯಿತು. C3-4-5 ಅಂತಂದ್ಬಿಟ್ಟು ಗ್ಯಾಪ್ ಇದು ಆಗಿ. ಆಮೇಲೆ ಇನ್ನು ಯೂಟ್ಯೂಬೇ ಬೇಡ ಅನ್ನೋ ಥರ ಸಿಚುವೇಶನ್ಗೆ ಆಗುತ್ತೆ. ಹೌದು. ಬಟ್ ಡಾಕ್ಟ್ರ್ ನೋಡಿ ಅವ್ರು ಹೆಂಗೆ ಹೇಳೋದು ಅಂಥೇಳಿ ಸುಮಾರು ಯೋಚನೆ ಮಾಡಿ ಹೇಳಿದ್ರು. ಯಾಕಂದರೆ ತಿಂಗಳಿಗೆ ಆ್ಯಾವ್ರೇಜ್ ಪರ್ ಮಂತ್ 7.5 lakh. ಸೊ ಈ ಥರ ಸಂಬಳ, ಈ ಥರ ದುಡ್ಡೇ ಬರಲ್ಲ, ಬಟ್ ಲೈಫ್ ಅಂತ ಬಂದಾಗ ಆಪ್ಷನ್ ಇಲ್ಲ ಅಂತ ಅವ್ರು ಹೇಳಿದಾಗ, ಅವ್ರು ಹೇಳಿ ಸ್ವಲ್ಪ ದಿವಸ ನಾನು ಫಾಲೋ ಮಾಡಲಿಲ್ಲ. ಯಾಕಂದರೆ ಇದು ಒಂದು ಸೀಸನ್ನು ದುಡ್ಡು ಆಮೇಲೆ ಇನ್ನೊಂದೇನು ಇಂಟ್ರೆಸ್ಟ್ ಏನು ಮಾಡುತ್ತೆ, ಎಷ್ಟೇ ಪೇನ್ ಇದ್ದರೂ ಕೆಲಸ ಮಾಡೋಕೆ ಬರಲ್ಲ. ಅದು ಸುಮ್ಮನೆ ಕುತ್ಕೊಂಡಿರ್ತೀಯಲ್ಲ ಅವಾಗ ಶುರು ಆಗುತ್ತೆ. ನನಗೆ ಯಾವಾಗ ಇದು ವರ್ಟಿಗೋ ಅಂತ ಶುರು ಆಯಿತು. ಇದೇ ಕಾರ್ ತೊಗೊಂಡು 15 daysಲ್ಲಿ ಇನ್ನು ಸೇಲ್ ಮಾಡೋಣ ಅಂತ ಪ್ಲ್ಯಾನಿಂಗ್ ಇದ್ದೆ. ಸಿಲ್ಕ್ ಬೋರ್ಡಲ್ಲಿ 1/2 meter ಗಾಡಿ ಮೂವ್ ಆಗಿದೆ, ಗೊತ್ತಾಗಿಲ್ಲ ನನಗೆ. ಸೊ ಆವಾಗ ಅಂದ್ಕೊಂಡೆ, ಇಲ್ಲ ಏನೋ ಇದು ಪ್ರಾಬ್ಲಮ್ ಇದೆ, ಮೇ ಬಿ ನಾನು ಡ್ರೈವ್ ಮಾಡಬೇಕಂದ್ರೆ ಏನೋ ಹೆಚ್ಚು ಕಡಿಮೆ ಹಿಂಗಾಯ್ತು ಅಂದರೆ ಪ್ರಾಬ್ಲಮ್ಮು, ಫ್ಯಾಮ್ಲಿ ಇರ್ತಾರೆ. ಸೊ 15 ದಿವಸದ ಮೇಲೆ ನಾನು ಕಾರೇ ಎತ್ತಿರಲಿಲ್ಲ ಆ ನೋಟಿಸ್ ಮಾಡೋ ತಕ್ಷಣ. ಸೊ ಯಾವಾಗ ನನಗೆ ಊಟ ಬೈಟ್ ಮಾಡೋಕ್ಕೂ ಈ ಥರ ಇದು ಆಯಿತು, ನಾನು ಅಂದ್ಕೊಂಡೆ ಇನ್ನು ಸ್ಟಾಪ್ ಮಾಡೋಣ, ದುಡ್ಡಿಗೆ ವರ್ಕ್ ಮಾಡೋಕ್ಕೂ ಆಗಲ್ಲ. ಒಂದು ವಾರ ಆಲ್ಮೋಸ್ಟಲ್ಲಿ ಮಲ್ಕೊಂಡೆ. ನಾನು ಅಂದ್ಕೊಂಡೆ ಆಯಿತು ಟಿಕೆಟ್ ತೆಗಿತಾ ಇದ್ದೇವೆ ಅನ್ನೋ ಥರ. ಬಟ್ ನಾನು
ನೈಟ್ ಅವತ್ತು ಆಲ್ಮೋಸ್ಟ್ ಒಂದು 11-12 ಆಗಿತ್ತು. ನಮ್ಮ ಫ್ಯಾಮ್ಲಿಯವ್ರಿಗೆಲ್ಲ ಗ್ರೂಪ್ ಮಾಡಿಬಿಟ್ಟು ಏನೇನು ಮಾಡಿದ್ದೀನಿ, ಎಲ್ಲೆಲ್ಲಿ ಇಟ್ಟಿದ್ದೀನಿ, ಏನೇನು ಎಲ್ಲ ಮಾಡಿ ಮೆಸೇಜ್ ಮಾಡಿಬಿಟ್ಟಿದ್ದೆ. ನಮ್ಮಣ್ಣ ಆಲ್ಮೋಸ್ಟ್ ಒಂದು 12:45 1 o'clock ಅಷ್ಟೇ ಮನೆಗೆ ಬಂದುಬಿಟ್ರು ನೈಟು. ಏನಾಗಿದೆ ಅಂತ. ಅಂದರೆ ನಮ್ಮ ಫ್ಯಾಮ್ಲಿಗೆಲ್ಲ ನಾವು ಅಷ್ಟೊಂದು ಹೇಳ್ತಾ ಇರಲಿಲ್ಲ. ಯಾಕಂದರೆ ಇದು ಹೆಂಗಂದರೆ ತುಂಬ ಜನಕ್ಕೆ ಹೇಳೋಕ್ಕೂ ಆಗೋಲ್ಲ. ಸೊ ಹಾಗಾಗಿ ಅವ್ನು ಬಂದು ಏನಾಗಲ್ಲ ಬಿಡು, ಸ್ವಲ್ಪ ರೆಸ್ಟ್ ತಗೋ ಹಂಗೆ ಅಂತಂದು. ಬಟ್ ಫೈನಲಾಗಿ ಒಬ್ಬರು ಕರೆಕ್ಟಾಗಿ ಡಾಕ್ಟ್ರು ನನಗೆ ಗೈಡ್ ಮಾಡಿದ್ದು ಸೈಂಟ್ ಜಾನ್ಸಲ್ಲಿ. ಅದಕ್ಕಿಂತ ಮುಂಚೆ ಸುಮಾರು ಓಡಾಡಿ ಸುಮಾರು ದುಡ್ಡು ಮಾಡಿದ್ದು ಆಯಿತು. ಅವ್ರ ಆಪೋಸಿಟ್ ಪ್ರೆಷರ್ ಮಾತ್ರ ನಿಮಗೆ ಬೇಕಾಗಿರೋದು, ವರ್ಕ್ ಮಾಡಿ ಇದು ಆಗಿದೆ ತಂದು. ಬಟ್ ಅವ್ರು ಹೇಳಿದ್ರು ಕೆಲಸ ಮಾಡೋಂಗಿಲ್ಲ, ಆರಾಮಾಗಿದ್ಬಿಡಿ ಅಂತಂದು. ಸೊ ಹಂಗಾಗಿ ಓಕೆ, ಟ್ರೈನಿಂಗ್ ಕಡೆ ಕಾನ್ಸಂಟ್ರೇಟ್ ಮಾಡ್ತಿದ್ದೀರಿ. ಹಾಂ, ಇವಾಗ ಟ್ರೈನಿಂಗ್ ಸ್ಟಾರ್ಟ್ ಮಾಡಿ ಇವಾಗ ಒಂದು 6 months ಆಯಿತು ಮೇಡಮ್, 6-7 months ಆಯ್ತು ಅಷ್ಟೇ. ಬಟ್ ಆ ಬಿಟ್ವೀನ್ ಗ್ಯಾಪಲ್ಲಿ ತೋಟನೂ ಮಾಡಿದೆ ನಾನು. ತೋಟ ಮಾಡಿದೆ, ತೋಟಕ್ಕೆ ಟೈಮ್ ಸ್ಪೆಂಡ್ ಮಾಡಿದೆ, ಅಲ್ಲಿ ಚೆನ್ನಾಗಿ ಹೊಡ್ಸ್ಕೊಂಡೆವು. ಅದು ವರ್ಕೌಟ್ ಆಗಲಿಲ್ಲ. ಅಲ್ಲೊಂದು ಹತ್ತತ್ರ 2 ವರ್ಷ ಟೈಮ್ ಸ್ಪೆಂಡ್ ಮಾಡಿದೆ. ಅಲ್ಲೊಂದು 20 lakh ಅಲ್ಲಿ ಒಂದಿಷ್ಟು ಲಾಸ್ ಆಗೋಯ್ತು. ಸೊ ಅದಕ್ಕಿಂತ ಮುಂಚೆ ದೊಡ್ಡ ಸ್ಟೋರಿ ಇರೋದು ಸ್ಟಾಕ್ ಮಾರ್ಕೆಟು. ಅಯ್ಯೋ, ನಾವು ಹಿಂಗೆ ಪಿ ಜಿಯಲ್ಲಿ ನಾನು ಹೆಂಗೆ ದಿನಾಲು ವಿಡಿಯೋ ಮಾಡ್ತಿದ್ದೆ, ಒಬ್ಬರಲ್ಲಿ ಅವ್ರು ಸ್ಟಾಕ್ ಮಾರ್ಕೆಟ್ ಮಾಡ್ತಿರೋ, ಅವರು ಪಿ ಜಿಯಲ್ಲಿರೋರು, ನಾನು ಪಿ ಜಿಯಲ್ಲೇ ವರ್ಕ್ ಮಾಡೋರು. ಎಲ್ಲರೂ ಕೆಲ್ಸಕ್ಕೆ ಹೋಗೋರು. ಅವಾಗ ಕಾಲೇಜ್ಗೆ ಹೋಗೋರು ಪಿ ಜಿಯಲ್ಲಿ ಇಬ್ಬರೇ ಇರೋರು. ಅವ್ನು ಬರೋನು, ದತ್ತು ಇವತ್ತು ಮಾರುತಿ ಸುಜುಕಿ ನಾನು ಹಿಂಗೆ ಅಂದೊಂದು 7 ತಿಂಗಳ ಮೇಲೆ ಇವನು ಏನು ಹೇಳ್ತಾನೆ, ಒಂದು ಸ್ವಲ್ಪ ಅಮೌಂಟಿಂದ ಸ್ಟಾರ್ಟ್ ಮಾಡೋದು, 10 ರೂಪಾಯಿ ಇನ್ವೆಸ್ಟ್ಮೆಂಟಿಂದ ಶುರು ಆಯಿತು. ಸೊ ಶುರು ಆಗಿ 17 ಎಂಡಲ್ಲಿ ಹತ್ತತ್ರ ಒಂದಿಷ್ಟು ಫಿಕ್ಸ್ ಡಿಪಾಸಿಟ್ಗಳೆಲ್ಲ ಎಗರಿಸ್ಬಿಟ್ಟು ಹಾಕಿದ್ದು, ಒಂದು 8 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದೆ. ಒಂದು 2.5 ಲಕ್ಷ ಏನೋ ಪ್ರಾಫಿಟ್ ಬಂತು. ನಾನು ಅನ್ಕೊಂಡು ಇಷ್ಟು ದುಡ್ಡು ಬರ್ತಿದೆಯಲ್ಲ ಅಂತ ಬರೋದು ಎಕ್ಸಿಟ್ ಮಾಡಿಬಿಟ್ಟೆ. ಎಫ್ ಡಿ ಇಲ್ಲಿ ಹಾಕಿದೆ. ಆಮೇಲೆ ಹಿಂಗೆ ಆಗ್ತಾ 19 ಬರೋಷ್ಟಲ್ಲೇ ಹತ್ತತ್ರ ಒಂದು 20 ಲಕ್ಷ ಲಾಸಲ್ಲಿ ಬಂದುಬಿಡ್ತು. ಸೊ ನಮ್ಗಾಗಲಿಲ್ಲ ಅಂಥೇಳಿ ರುದ್ರಮೂರ್ತಿ ಅವ್ರ ಹತ್ರ ಎಲ್ಲರಿಗೂ ಗೊತ್ತಿದೆ, ಅವ್ರ ಹತ್ರ ಹೋದೆವು. ಅವರು ಇದಕ್ಕೆಲ್ಲ ಬೇಡ, ಇದು ಆಗಲ್ಲ, ನಮ್ಮ ಹತ್ರ ಹಾಕಿ ಅಂದ. ಅವ್ರ ಹತ್ರನೂ ಒಂದು 20 ಲಕ್ಷ, ಹತ್ತತ್ರ 20 ಲಕ್ಷ ಅಲ್ಲಿ ಹೋಯ್ತು. ನಮ್ಮ ಮನೆಗೆ ಇನ್ಯಾರೋ ಬಂದಿದ್ರು. ಅವ್ರು ಬಂದಾಗ ನಾನು ಏನೋ ಸ್ಟಾಕ್ ಮಾರ್ಕೆಟ್ದು ಏನೋ ಮಾಡ್ತಿದ್ದೆ. ಇವರು ಬ್ಯುಸಿ ಎತ್ತಂದ್ರು. ನಾನು ಒಂದು ಸ್ವಲ್ಪ ಸ್ಟಾಕ್ ಮಾರ್ಕೆಟಲ್ಲಿ ಓಕೆ ಟೀಕೆ ಅಂತಂದ್ಬಿಟ್ಟು ಅವ್ರು ಹೋದ್ರು. ಹಿಂದಿಯವರು ಬಂದುಬಿಟ್ಟು ನನಗೊಂದು 5-6 ಕ್ವಶನ್ ಕೇಳಿದ್ರು. ಅವರು ನನಗೇನು ಗೊತ್ತಿಲ್ಲ. ನನಗೆ ಗೊತ್ತಿರೋದು ದುಡ್ಡು ಹಾಕಿದ್ರೆ ಸ್ಟಾಕಲ್ಲಿ ದುಡ್ಡು ಬರುತ್ತೆ, ಗ್ರಾಫ್ ಹಿಂಗೆ ಆಗ್ತಾ ಇರುತ್ತೆ, ಅಪ್ ಆ್ಯಂಡ್ ಡೌನು, ಏನೋ ಬರುತ್ತೆ ಹೋಗುತ್ತೆ ಅಂತ ನನಗಿತ್ತು. ಅವ್ರು ಬಂದು ಕ್ವಶನ್ ಕೇಳಿದ ತಕ್ಷಣ ಏನೂ ಆನ್ಸರ್ ಇಲ್ಲ ನನ್ನ ಹತ್ರ. ಅವರು, ದತ್ತ ಯು ಬಿಲೀವ್ ವಿಲ್ ಗೆಟ್ ಬ್ಯಾಕ್ ಯುವರ್ 30 lakh ಅಂತಂದು. ಯಾರಪ್ಪ ಇವನು ದೇವ್ರ ಥರ ಬಂದು ಅಂದ್ಬಿಟ್ಟು ಹಿಂಗೆ ಕೇಳ್ತಿದ್ದಾರೆ ತಂದು. ಸೊ ಅಲ್ಲಿ ಅವರು ಗೈಡೆನ್ಸಿಂದ ಅಮೌಂಟ್ ಹಾಕೋಕ್ಕೆ ಶುರು ಮಾಡಿದೆ. ಫಾಸ್ಟೆಸ್ಟ್ 30 ಲಕ್ಷ ಲಾಸ್ ಮಾಡ್ಕೊಂಡಿರೋದು 15 ದಿನದಲ್ಲಿ ನಾನು. ಸೊ ಹಿಂಗಾಗಿ ಬಟ್ ಫೈನಲ್ ಆಗಿ ಮೈಂಡಿಂದ ತೆಗೆದಾಕಿದೆ. ಮೇ ಬಿ ಇದು ಸ್ಟಾಕ್ ಮಾರ್ಕೆಟ್ ನನಗೆ ಯಾವುದೂ ಆಗ್ತಿಲ್ಲ. ಯಾಕಂದರೆ ನಾನು ಮಾಡಿದೆ, ವರ್ಕ್ ಆಗಲಿಲ್ಲ. ನನಗೆ ಗೊತ್ತಿಲ್ಲ ಅಂತೇಳಿ ರುದ್ರಮೂರ್ತಿ ಅವ್ರ ಹತ್ರ ಹೋದೆ, ಅಲ್ಲಿಂದ ವರ್ಕ್ ಆಗಲಿಲ್ಲ. ಇನ್ಯಾರೋ ಬಂದರು, ಅವರು ವರ್ಕ್ ಆಗಲಿಲ್ಲ. ಸೊ ನನ್ನ ಹಣೆ ಬರದಲ್ಲೇ ಇಲ್ಲ ಅಂತೇಳಿ ನಾನು ಅದನ್ನು ಬಿಟ್ಬಿಟ್ಟು ನಾನು ಆಲ್ಮೋಸ್ಟ್ ಹಾಫ್ ಆಫ್ ಲಾಸ್ ಆಗಿರುತ್ತೆ ಅರ್ನಿಂಗ್. ನಾನು ಯೂಟ್ಯೂಬ್ ಬಂದಿರೋದು ನಂದು ಫೆಡ್ರಲ್ ಬ್ಯಾಂಕ್ ನಂದಿರೋದು. ಅಲ್ಲಿರೋರೆಲ್ಲ ಮ್ಯಾನೇಜರ್ ಎಲ್ಲ ಕೇಳೋರು, ಏನು ಒಂದು 3 ತಿಂಗಳಾಗಲ್ಲ ಒಂದು FD ಆಗ್ತಿದೆಯಲ್ಲ ಅನ್ನೋರು. ಯಾಕಂದರೆ ಅವ್ರಿಗೆ ಗೊತ್ತಿರುತ್ತಲ್ಲ ಟ್ರಾನ್ಸಾಕ್ಷನ್ ಬರ್ತಿರೋದು USD ಕನ್ವರ್ಟ್ ಆಗಿ ಇಂಡಿಯನ್ ಕರೆನ್ಸಿಗೆ ಬರೋದು. ಸೊ ಹೀಗೆ ಒಂದೊಂದು ಆ ಟೈಮಲ್ಲಿ ಕೆಲಸ ಬಿಟ್ಟ ತಕ್ಷಣ ತೋಟ ಮಾಡಿದೆ. ಸರಿ, ಎಲ್ಲರೂ ಏನೋ ಸ್ವಲ್ಪ ನೆಕ್ ರಿಲೀಫ್ ಆಗುತ್ತೆ. ಜೊತೆಗೆ ತೋಟದಿಂದ ಟೆರೆಸ್ ಗಾರ್ಡನ್ ನನಗೆ ತುಂಬ ಇಷ್ಟ. ಮನೆ ಮೇಲೇ ಸುಮಾರು ಫ್ರೂಟ್ಸ್ ಗಿಡಗಳು ಬೆಳೆದಿದ್ದೆ. ಯಾಕೆ ತೋಟದಲ್ಲೇ ಬೆಳಿಬೇಕು, ಸಿಟಿಯಲ್ಲಿ ಯಾಕೆ ಬೆಳೆಯೋಕ್ಕಾಗಲ್ಲ ಅಂತಂದು ಆ ಮನೆ ಮೇಲೆ ಟೆರೆಸ್ ಗಾರ್ಡನ್ ವರ್ಕ್ ಆಯಿತು ಅಂತ ತೋಟ ಮಾಡೋಣ, ಇನ್ನು ಗಿಡ ಸೆಲ್ ಮಾಡೋಣ ಅಂತ ಅದನ್ನು ಶುರು ಮಾಡಿದೆ. ನರ್ಸರಿ ಥರ ಗಿಡ ಎಲ್ಲ ಚೆನ್ನಾಗಿ ಬಂತು. ಬಟ್ ಫೈನಲ್ ಆಗಿ ನಾನು ಸೋಷಿಯಲ್ ಮೀಡ್ಯಾದಲ್ಲಿ ಆ್ಯಕ್ಟಿವ್ ಆಗಿರಲಿಲ್ಲ, ಅದು ಒಂದು ರೀಸನ್ನು. ನೆಕ್ಸ್ಟ್ ಬಂದುಬಿಟ್ಟು ಅಲ್ಲಿ ಸರೌಂಡಿಂಗ್ ಒಂದು 40 ಎಕರೆ ಕ್ಲೀನ್ ಮಾಡಿಬಿಟ್ರು ಕೆರೆ ಪಕ್ಕದಲ್ಲಿ. ಅಲ್ಲಿರೋ ಹಾವುಗಳೆಲ್ಲ ಈ ತೋಟಕ್ಕೆ ಶಿಫ್ಟ್ ಆಗಿಬಿಟ್ಟು ದಪ್ಪ ಹಾವುಗಳು. ಅದನ್ನ ನೋಡಿಬಿಟ್ರೆ ಒಂದೊಂದು ಟೈಮು ಅನ್ಸೋದು, ನಾನು ಓಡಾಡ್ತಿರ್ತೇವೆ, ಮಕ್ಕಳು ಓಡಾಡ್ತಿರ್ತೇವೆ, ಏನೋ ಹೆಚ್ಚು ಕಡಿಮೆ ಆಗಿಬಿಟ್ರೆ ಹೆಂಗೆ ಅಂತಂದ್ಬಿಟ್ಟು ಈ ಹುಲ್ಲು ಜಾಸ್ತಿ ಬಂದಿದೆ ಅಂಥೇಳಿ ಔಷಧ ಹೊಡಿಯೋಕೆ ಹಚ್ಬಿಟ್ಟೆವು, ಹುಲ್ಲಿನ ಔಷಧ. ಅದನ್ನು ಏನು ಮಾಡಿದ್ರು, ಲೇಬರ್ ಗಾಳಿ ಇತ್ತು, ಏನು ಮಾಡೋಕ್ಕಾಗಲ್ಲ. ಅವ್ರು ಹೊಡೆದಿದ್ದಾರೆ, ಎಲ್ಲ ಗಿಡಕ್ಕೆ ಸಿಡಿದ್ಬಿಡ್ತದು. ಸೊ ಹತ್ತತ್ರ ಒಂದು 20 lakh, ಹತ್ತತ್ರ ಒಂದು 70 lakh ಆಗೋದು ಪ್ರಾಫಿಟು ಎಲ್ಲ ಲಾಸ್ ಅಷ್ಟೇ. 2 ವರ್ಷ ಟೈಮು ವೇಸ್ಟು, ಹಾಕಿರೋ ಇನ್ವೆಸ್ಟ್ಮೆಂಟ್ ವೇಸ್ಟು. ಬಟ್ ಅವಾಗ ಅನಿಸಿರೋದು 2 ವರ್ಷ ಮತ್ತೆ ಇನ್ವೆಸ್ಟ್ಮೆಂಟ್ ಏನಾದರೂ ಯೂಟ್ಯೂಬ್ ಮಾಡಿದರೆ ನಾನು ಎಲ್ಲೋ ಹೋಗ್ತಿದ್ದಲ್ಲ. ಇಲ್ಲ, ನಂದು ಆ್ಯಾವ್ರೇಜ್ ಆಗಿ 21ನಲ್ಲಿ ಹೈಯೆಸ್ಟ್ ಬಂದಿರೋದು 14.5 lakh ನನಗೆ.
ಪರ್ ಮಂತ್ 1 ಮಂತ್ಗೆ ಬಂದಿತ್ತು. ನಾನು ಅನ್ಕೊಂಡಿದ್ದೆ ನೆಕ್ಸ್ಟ್ ಇಯರು ಹತ್ತತ್ರ 25 ಲ್ಯಾಕ್ ರೀಚ್ ಮಾಡೋಣ ಅಂತ ಇದ್ದೆ. ಬಟ್ ಹೆಲ್ತ್ ಅಂದಾಗ ಅದು ಸಪೋರ್ಟ್ ಮಾಡಲಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಬಟ್ ನಮ್ಮ ನೆಕ್ಸ್ಟ್ ಹೆಂಗಾಗಿತ್ತು ಅಂದರೆ ಪ್ರಾಜೆಕ್ಟ್ ಎಲ್ಲ ದೊಡ್ಡದು ಮಾಡಬೇಕಾಗಿತ್ತು. 19ಕ್ಕಿಂತ ಮುಂಚೆ ಎಲ್ಲ ಸ್ಮಾಲ್ ಪ್ರಾಜೆಕ್ಟ್ ಇತ್ತು. 19ಇಂದ ಬಂದಿದ್ದು ಎಲ್ಲ ಆರ್ ಸಿ ಮಾಡೆಲ್ಗಳು ಬಂದೆವು. ರಿಯಲ್ ಏರ್ಕ್ರಾಫ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಆಮೇಲೆ ಅದು ಪ್ರಾಬ್ಲಮ್ ಇದೆ, HALದಿಂದ ಪರ್ಮಿಷನ್ ತೊಗೋಬೇಕು, ಅದು ಕೊಡಲ್ಲ ಅಂತ ಗೊತ್ತಾಯಿತು. ಆಮೇಲೆ ನಮ್ಮ ಮಗನಿಗೆ ಕೂಡಿಸ್ಬಿಟ್ಟು ಒಂದು ಡ್ರೋನ್ ಮಾಡೋಣ ಅಂದ್ಕೊಂಡೆವು. ಅದು ಇನ್ನೂ ದೊಡ್ಡ ಕೇಸ್ ಇದೆ ಅಂತ ಗೊತ್ತಾಯಿತು. ಯಾಕೆ ಮಕ್ಕಳನ್ನ ಅಂಡರ್ ಏಜ್ ಇರೋರನ್ನ ಯೂಸ್ ಮಾಡೋಂಗಿಲ್ಲ ಅಂತಂದ್ಬಿಟ್ಟು ಇನ್ನು ಏನೂ ಮಾಡೋಕ್ಕಾಗಲ್ಲ, ಸುಮ್ಮನೆ ಏನೋ ದುಡ್ಡು ಬರ್ತಿದೆ. ಬಟ್ ನಂದು ಏನಾಯ್ತು ಅಂದರೆ ಆಫ್ಟರ್ ಯೂಟ್ಯೂಬ್ ಬಿಟ್ಟ ತಕ್ಷಣ ಹಳೆ ವೀಡಿಯೋಗಳು ಅಪ್ಲೋಡ್ ಮಾಡಿದ್ದಲ್ಲ, ವಿಡಿಯೋ ಮರ್ಜ್ ಮಾಡ್ತಿದ್ದೆ ನಾನು. ಸೊ ಮರ್ಜ್ ಮಾಡಿನೇ ಅದರಿಂದ ಸುಮಾರು ದುಡ್ಡು ಬಂತು. ಒಟ್ಲಲ್ಲಿ ಏನೋ ಒಂದು ದಿನ ಕುತ್ಕೊಂಡ್ರೆ ಕೈ ಆಡಿಸ್ಕೊಂಡು ಕುತ್ಕೊಂಡ್ಬಿಡೋರು, ಅದನ್ನು ಮಾಡಬೇಕು ಇದನ್ನು ಮಾಡಬೇಕು. ಅಂದರೆ ಕಂಟೆಂಟ್ ಮಾಡೋಕ್ಕಾಗಿಲ್ಲ ಅಂದರೆ ನೆಕ್ ಪೇನ್ ಇದ್ರು ಹಳೆ ವೀಡಿಯೋಗಳನ್ನ ಮರ್ಜ್ ಮಾಡ್ತಿದ್ದೆ. ಬಟ್ ರೀಸೆಂಟಾಗಿ ಯಾವುದೂ ಮಾಡಲಿಲ್ಲ. ಸೊ ಕಂಪ್ಲೀಟ್ ಬಿಟ್ಟೆ ಆ ಥರ.